ಅಭಾ ಇವನು ಅಂತಿಂತ ಕಳ್ಳನಲ್ಲ, ಕಳ್ಳರಲ್ಲೇ ಪಕ್ಕಾ ಪ್ರೊಫೆಷನಲ್ ಕಳ್ಳ. ಹುಟ್ಟಿದ್ದು ಮಹಾರಾಷ್ಟ್ರದ ಸೊಲ್ಲಾಪುರದಲ್ಲಿ, ಇವನ ಗರ್ಲ್ ಫ್ರೆಂಡ್ ಇರೋದು ಕೋಲ್ಕತ್ತಾದಲ್ಲಿ. ಕೊನೆಗೆ ಬೆಂಗಳೂರು ಪೊಲೀಸರ ಕೈಗೆ ಸಿಕ್ಕಿಬಿದ್ದಿದ್ದಾನೆ. ಕುಖ್ಯಾತ ಕಳ್ಳನ ಹೆಸರು ಪಂಚಾಕ್ಷರಿ ಸ್ವಾಮಿ. ಇವನ ಗಾಯಕ ಕಳ್ಳತನ, ಬೀಗ ಹಾಕಿದ್ದ ಮನೆಗಳನ್ನೇ ಇವನು ಟಾರ್ಗೆಟ್ ಮಾಡಿ ಸದ್ದಿಲ್ಲದೆ ಕಣ್ಣ ಹಾಕ್ತಿದ್ದ. ಕಳ್ಳತನ ಮಾಡಿದ ಹಣದಿಂದಲೇ ಜೀವನ ಸಾಗಿಸ್ತಿದ್ದ. ಮದುವೆಯಾಗಿದ್ರು ಈತನ ಗರ್ಲ್ ಫ್ರೆಂಡ್ಗಾಗಿ ಮನೆ ಕಟ್ಟಲು 3 ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾನೆ. ಬೆಂಗಳೂರಲ್ಲೂ ಬೀಗ ಹಾಕಿದ್ದ ಮನೆಗಳನ್ನೇ ಟಾರ್ಗೆಟ್ ಮಾಡ್ತಾ ಇದ್ದ ಕಳ್ಳ ಪಂಚಾಕ್ಷರಿ ಸ್ವಾಮಿಯನ್ನ ಮಡಿವಾಳ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಖತರ್ನಾಕ್ ಕದೀಮನ ವಿಚಾರಣೆ ನಡೆಸಿದಾಗ ಶಾಕಿಂಗ್ ಸತ್ಯಗಳು ಬಯಲಾಗಿದೆ. ಈ ಆರೋಪಿ ಪಂಚಾಕ್ಷರಿ ಸ್ವಾಮಿ ತಂದೆ ರೈಲ್ವೆಯಲ್ಲಿ ಕೆಲಸದಲ್ಲಿದ್ರು. ತಂದೆ ಸಾವಿನ ಬಳಿಕ ಪಂಚಾಕ್ಷರಿ ತಾಯಿಗೆ ಆ ಕೆಲಸ ಸಿಕ್ಕಿತ್ತು. 2003ರಲ್ಲಿ ಅಪ್ರಾಪ್ತನಾಗಿದ್ದನಿಂದಲೇ ಪಂಚಾಕ್ಷರಿ ಕಳ್ಳತನ ಆರಂಭಿಸಿದ್ದಾನೆ. 2009ರಿಂದ ಮನೆ ಕಳ್ಳತನ ಮಾಡಲು ಆರಂಭಿಸಿದ ಪಂಚಾಕ್ಷರಿ ಸ್ವಾಮಿ ಕಳ್ಳತನ ಮಾಡಿ ಕೋಟಿ ಹಣ ಗಳಿಸಿದ್ದಾನೆ. ಪಂಚಾಕ್ಷರಿಗೆ ಮದುವೆಯಾಗಿದ್ರು, ಗರ್ಲ್ ಫ್ರೆಂಡ್ ಶೋಕಿ ಹೊಂದಿದ್ದ. ಮದುವೆಯಾಗಿ ಮಗು ಇದ್ರು. ಪ್ರಿಯತಮಗೆ ಕೋಲ್ಕತ್ತಾದಲ್ಲಿ 3 ಕೋಟಿ ಮೌಲ್ಯದ ಮನೆ ಗಿಫ್ಟ್ ಕೊಟ್ಟಿದ್ದಾನೆ. 2016ರಲ್ಲಿ ಪಂಚಾಕ್ಷರಿ ಕೋಲ್ಕತ್ತಾ ಗರ್ಲ್ ಫ್ರೆಂಡ್ ಮನೆಗೆ ಗಿಫ್ಟ್ ಕೊಟ್ಟಿದ್ದಾನೆ. ಇಷ್ಟೇ ಅಲ್ಲದೆ ಗರ್ಲ್ ಫ್ರೆಂಡ್ ಬರ್ತ್ಡೇಗೆ 22 ಲಕ್ಷದ ಅಕ್ವೇರಿಯಂ ಗಿಫ್ಟ್ ಕೊಟ್ಟಿದ್ದ. ಕಳ್ಳತನದಲ್ಲಿ ಕೋಟಿ ದೋಚಿದ್ರು. ಪಂಚಾಕ್ಷರಿ ಮಾತ್ರ 400 ಅಡಿಯಲ್ಲಿ ಮನೆಯಲ್ಲಿ ವಾಸವಿದ್ದ. ಈ ಮನೆಯು ತಾಯಿ ಹೆಸರಲ್ಲಿದ್ದು ಆ ಮನೆಗೆ ಬ್ಯಾಂಕ್ ಲೋನ್ ಕಟ್ಟದೆ ನೋಟಿಸ್ ಜಾರಿಯಾಗಿದೆ. ಸಾಲ ಕಟ್ಟದ ಹಿನ್ನೆಲೆಯಲ್ಲಿ ಬ್ಯಾಂಕ್ನಿಂದ ಆ ಮನೆಯನ್ನ ಸಹ ಹರಾಜಿಗೆ ಇಡಲಾಗಿದೆ. ಕರಾಟೆಯಲ್ಲಿ ಬ್ಲಾಕ್ ಬೆಲ್ಟ್ ಪಡೆದಿರುವ ಪ್ರೊಫೆಷನಲ್ ಕಳ್ಳ ಪಂಚಾಕ್ಷರಿ 2016ರಲ್ಲಿ ಗುಜರಾತ್ ಪೊಲೀಸರು ಬಂಧಿಸಿದ್ರು. 6 ವರ್ಷ ಗುಜರಾತ್ನ ಸಬರಮತಿ ಜೈಲಿನಲ್ಲಿದ್ದ ಈತ ಹೊರಬಂದು ಮತ್ತೆ ಕಳ್ಳತನ ಮುಂದುವರೆಸಿದ್ದ. ಮತ್ತೆ ಮಹಾರಾಷ್ಟ್ರ ಪೊಲೀಸರು ಪಂಚಾಕ್ಷರಿಯನ್ನ ಬಂಧಿಸಿದ್ರು. ಅಭಾ ಇವನು ಅಂತಿಂತ ಕಳ್ಳನಲ್ಲ, ಕಳ್ಳರಲ್ಲೇ ಪಕ್ಕಾ ಪ್ರೊಫೆಷನಲ್ ಕಳ್ಳ. ಹುಟ್ಟಿದ್ದು ಮಹಾರಾಷ್ಟ್ರದ ಸೊಲ್ಲಾಪುರದಲ್ಲಿ, ಇವನ ಗರ್ಲ್ ಫ್ರೆಂಡ್ ಇರೋದು ಕೋಲ್ಕತ್ತಾದಲ್ಲಿ. ಕೊನೆಗೆ ಬೆಂಗಳೂರು ಪೊಲೀಸರ ಕೈಗೆ ಸಿಕ್ಕಿಬಿದ್ದಿದ್ದಾನೆ. ಕುಖ್ಯಾತ ಕಳ್ಳನ ಹೆಸರು ಪಂಚಾಕ್ಷರಿ ಸ್ವಾಮಿ. ಇವನ ಗಾಯಕ ಕಳ್ಳತನ, ಬೀಗ ಹಾಕಿದ್ದ ಮನೆಗಳನ್ನೇ ಇವನು ಟಾರ್ಗೆಟ್ ಮಾಡಿ ಸದ್ದಿಲ್ಲದೆ ಕಣ್ಣ ಹಾಕ್ತಿದ್ದ. ಕಳ್ಳತನ ಮಾಡಿದ ಹಣದಿಂದಲೇ ಜೀವನ ಸಾಗಿಸ್ತಿದ್ದ. ಮದುವೆಯಾಗಿದ್ರು ಈತನ ಗರ್ಲ್ ಫ್ರೆಂಡ್ಗಾಗಿ ಮನೆ ಕಟ್ಟಲು 3 ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾನೆ. ಬೆಂಗಳೂರಲ್ಲೂ ಬೀಗ ಹಾಕಿದ್ದ ಮನೆಗಳನ್ನೇ ಟಾರ್ಗೆಟ್ ಮಾಡ್ತಾ ಇದ್ದ ಕಳ್ಳ ಪಂಚಾಕ್ಷರಿ ಸ್ವಾಮಿಯನ್ನ ಮಡಿವಾಳ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಖತರ್ನಾಕ್ ಕದೀಮನ ವಿಚಾರಣೆ ನಡೆಸಿದಾಗ ಶಾಕಿಂಗ್ ಸತ್ಯಗಳು ಬಯಲಾಗಿದೆ. ಈ ಆರೋಪಿ ಪಂಚಾಕ್ಷರಿ ಸ್ವಾಮಿ ತಂದೆ ರೈಲ್ವೆಯಲ್ಲಿ ಕೆಲಸದಲ್ಲಿದ್ರು. ತಂದೆ ಸಾವಿನ ಬಳಿಕ ಪಂಚಾಕ್ಷರಿ ತಾಯಿಗೆ ಆ ಕೆಲಸ ಸಿಕ್ಕಿತ್ತು. 2003ರಲ್ಲಿ ಅಪ್ರಾಪ್ತನಾಗಿದ್ದನಿಂದಲೇ ಪಂಚಾಕ್ಷರಿ ಕಳ್ಳತನ ಆರಂಭಿಸಿದ್ದಾನೆ. 2009ರಿಂದ ಮನೆ ಕಳ್ಳತನ ಮಾಡಲು ಆರಂಭಿಸಿದ ಪಂಚಾಕ್ಷರಿ ಸ್ವಾಮಿ ಕಳ್ಳತನ ಮಾಡಿ ಕೋಟಿ ಹಣ ಗಳಿಸಿದ್ದಾನೆ. ಪಂಚಾಕ್ಷರಿಗೆ ಮದುವೆಯಾಗಿದ್ರು, ಗರ್ಲ್ ಫ್ರೆಂಡ್ ಶೋಕಿ ಹೊಂದಿದ್ದ. ಮದುವೆಯಾಗಿ ಮಗು ಇದ್ರು. ಪ್ರಿಯತಮಗೆ ಕೋಲ್ಕತ್ತಾದಲ್ಲಿ 3 ಕೋಟಿ ಮೌಲ್ಯದ ಮನೆ ಗಿಫ್ಟ್ ಕೊಟ್ಟಿದ್ದಾನೆ. 2016ರಲ್ಲಿ ಪಂಚಾಕ್ಷರಿ ಕೋಲ್ಕತ್ತಾ ಗರ್ಲ್ ಫ್ರೆಂಡ್ ಮನೆಗೆ ಗಿಫ್ಟ್ ಕೊಟ್ಟಿದ್ದಾನೆ. ಇಷ್ಟೇ ಅಲ್ಲದೆ ಗರ್ಲ್ ಫ್ರೆಂಡ್ ಬರ್ತ್ಡೇಗೆ 22 ಲಕ್ಷದ ಅಕ್ವೇರಿಯಂ ಗಿಫ್ಟ್ ಕೊಟ್ಟಿದ್ದ. ಕಳ್ಳತನದಲ್ಲಿ ಕೋಟಿ ದೋಚಿದ್ರು. ಪಂಚಾಕ್ಷರಿ ಮಾತ್ರ 400 ಅಡಿಯಲ್ಲಿ ಮನೆಯಲ್ಲಿ ವಾಸವಿದ್ದ. ಈ ಮನೆಯು ತಾಯಿ ಹೆಸರಲ್ಲಿದ್ದು ಆ ಮನೆಗೆ ಬ್ಯಾಂಕ್ ಲೋನ್ ಕಟ್ಟದೆ ನೋಟಿಸ್ ಜಾರಿಯಾಗಿದೆ. ಸಾಲ ಕಟ್ಟದ ಹಿನ್ನೆಲೆಯಲ್ಲಿ ಬ್ಯಾಂಕ್ನಿಂದ ಆ ಮನೆಯನ್ನ ಸಹ ಹರಾಜಿಗೆ ಇಡಲಾಗಿದೆ. ಕರಾಟೆಯಲ್ಲಿ ಬ್ಲಾಕ್ ಬೆಲ್ಟ್ ಪಡೆದಿರುವ ಪ್ರೊಫೆಷನಲ್ ಕಳ್ಳ ಪಂಚಾಕ್ಷರಿ 2016ರಲ್ಲಿ ಗುಜರಾತ್ ಪೊಲೀಸರು ಬಂಧಿಸಿದ್ರು. 6 ವರ್ಷ ಗುಜರಾತ್ನ ಸಬರಮತಿ ಜೈಲಿನಲ್ಲಿದ್ದ ಈತ ಹೊರಬಂದು ಮತ್ತೆ ಕಳ್ಳತನ ಮುಂದುವರೆಸಿದ್ದ. ಮತ್ತೆ ಮಹಾರಾಷ್ಟ್ರ ಪೊಲೀಸರು ಪಂಚಾಕ್ಷರಿಯನ್ನ ಬಂಧಿಸಿದ್ರು. ಅಭಾ ಇವನು ಅಂತಿಂತ ಕಳ್ಳನಲ್ಲ, ಕಳ್ಳರಲ್ಲೇ ಪಕ್ಕಾ ಪ್ರೊಫೆಷನಲ್ ಕಳ್ಳ. ಹುಟ್ಟಿದ್ದು ಮಹಾರಾಷ್ಟ್ರದ ಸೊಲ್ಲಾಪುರದಲ್ಲಿ, ಇವನ ಗರ್ಲ್ ಫ್ರೆಂಡ್ ಇರೋದು ಕೋಲ್ಕತ್ತಾದಲ್ಲಿ. ಕೊನೆಗೆ ಬೆಂಗಳೂರು ಪೊಲೀಸರ ಕೈಗೆ ಸಿಕ್ಕಿಬಿದ್ದಿದ್ದಾನೆ. ಕುಖ್ಯಾತ ಕಳ್ಳನ ಹೆಸರು ಪಂಚಾಕ್ಷರಿ ಸ್ವಾಮಿ. ಇವನ ಗಾಯಕ ಕಳ್ಳತನ, ಬೀಗ ಹಾಕಿದ್ದ ಮನೆಗಳನ್ನೇ ಇವನು ಟಾರ್ಗೆಟ್ ಮಾಡಿ ಸದ್ದಿಲ್ಲದೆ ಕಣ್ಣ ಹಾಕ್ತಿದ್ದ. ಕಳ್ಳತನ ಮಾಡಿದ ಹಣದಿಂದಲೇ ಜೀವನ ಸಾಗಿಸ್ತಿದ್ದ. ಮದುವೆಯಾಗಿದ್ರು ಈತನ ಗರ್ಲ್ ಫ್ರೆಂಡ್ಗಾಗಿ ಮನೆ ಕಟ್ಟಲು 3 ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾನೆ. ಬೆಂಗಳೂರಲ್ಲೂ ಬೀಗ ಹಾಕಿದ್ದ ಮನೆಗಳನ್ನೇ ಟಾರ್ಗೆಟ್ ಮಾಡ್ತಾ ಇದ್ದ ಕಳ್ಳ ಪಂಚಾಕ್ಷರಿ ಸ್ವಾಮಿಯನ್ನ ಮಡಿವಾಳ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಖತರ್ನಾಕ್ ಕದೀಮನ ವಿಚಾರಣೆ ನಡೆಸಿದಾಗ ಶಾಕಿಂಗ್ ಸತ್ಯಗಳು ಬಯಲಾಗಿದೆ. ಈ ಆರೋಪಿ ಪಂಚಾಕ್ಷರಿ ಸ್ವಾಮಿ ತಂದೆ ರೈಲ್ವೆಯಲ್ಲಿ ಕೆಲಸದಲ್ಲಿದ್ರು. ತಂದೆ ಸಾವಿನ ಬಳಿಕ ಪಂಚಾಕ್ಷರಿ ತಾಯಿಗೆ ಆ ಕೆಲಸ ಸಿಕ್ಕಿತ್ತು. 2003ರಲ್ಲಿ ಅಪ್ರಾಪ್ತನಾಗಿದ್ದನಿಂದಲೇ ಪಂಚಾಕ್ಷರಿ ಕಳ್ಳತನ ಆರಂಭಿಸಿದ್ದಾನೆ. 2009ರಿಂದ ಮನೆ ಕಳ್ಳತನ ಮಾಡಲು ಆರಂಭಿಸಿದ ಪಂಚಾಕ್ಷರಿ ಸ್ವಾಮಿ ಕಳ್ಳತನ ಮಾಡಿ ಕೋಟಿ ಹಣ ಗಳಿಸಿದ್ದಾನೆ. ಪಂಚಾಕ್ಷರಿಗೆ ಮದುವೆಯಾಗಿದ್ರು, ಗರ್ಲ್ ಫ್ರೆಂಡ್ ಶೋಕಿ ಹೊಂದಿದ್ದ. ಮದುವೆಯಾಗಿ ಮಗು ಇದ್ರು. ಪ್ರಿಯತಮಗೆ ಕೋಲ್ಕತ್ತಾದಲ್ಲಿ 3 ಕೋಟಿ ಮೌಲ್ಯದ ಮನೆ ಗಿಫ್ಟ್ ಕೊಟ್ಟಿದ್ದಾನೆ. 2016ರಲ್ಲಿ ಪಂಚಾಕ್ಷರಿ ಕೋಲ್ಕತ್ತಾ ಗರ್ಲ್ ಫ್ರೆಂಡ್ ಮನೆಗೆ ಗಿಫ್ಟ್ ಕೊಟ್ಟಿದ್ದಾನೆ. ಇಷ್ಟೇ ಅಲ್ಲದೆ ಗರ್ಲ್ ಫ್ರೆಂಡ್ ಬರ್ತ್ಡೇಗೆ 22 ಲಕ್ಷದ ಅಕ್ವೇರಿಯಂ ಗಿಫ್ಟ್ ಕೊಟ್ಟಿದ್ದ. ಕಳ್ಳತನದಲ್ಲಿ ಕೋಟಿ ದೋಚಿದ್ರು. ಪಂಚಾಕ್ಷರಿ ಮಾತ್ರ 400
ಅಡಿಯಲ್ಲಿ ಮನೆಯಲ್ಲಿ ವಾಸವಿದ್ದ. ಈ ಮನೆಯು ತಾಯಿ ಹೆಸರಲ್ಲಿದ್ದು ಆ ಮನೆಗೆ ಬ್ಯಾಂಕ್ ಲೋನ್ ಕಟ್ಟದೆ ನೋಟಿಸ್ ಜಾರಿಯಾಗಿದೆ. ಸಾಲ ಕಟ್ಟದ ಹಿನ್ನೆಲೆಯಲ್ಲಿ ಬ್ಯಾಂಕ್ನಿಂದ ಆ ಮನೆಯನ್ನ ಸಹ ಹರಾಜಿಗೆ ಇಡಲಾಗಿದೆ. ಕರಾಟೆಯಲ್ಲಿ ಬ್ಲಾಕ್ ಬೆಲ್ಟ್ ಪಡೆದಿರುವ ಪ್ರೊಫೆಷನಲ್ ಕಳ್ಳ ಪಂಚಾಕ್ಷರಿ 2016ರಲ್ಲಿ ಗುಜರಾತ್ ಪೊಲೀಸರು ಬಂಧಿಸಿದ್ರು. 6 ವರ್ಷ ಗುಜರಾತ್ನ ಸಬರಮತಿ ಜೈಲಿನಲ್ಲಿದ್ದ ಈತ ಹೊರಬಂದು ಮತ್ತೆ ಕಳ್ಳತನ ಮುಂದುವರೆಸಿದ್ದ. ಮತ್ತೆ ಮಹಾರಾಷ್ಟ್ರ ಪೊಲೀಸರು ಪಂಚಾಕ್ಷರಿಯನ್ನ ಬಂಧಿಸಿದ್ರು.